ನೋಟ್ ಬ್ಯಾನ್ ಆಯ್ತು, ಇನ್ನೇನಿದ್ರು ಗೋಲ್ಡ್ ಬ್ಯಾನ್. ಹೌದಾ, ಗೋಲ್ಡ್ ಬ್ಯಾನ್ ಆಗುತ್ತಾ? ನಾನೊಂದು ವಿಡಿಯೋ ಮಾಡಿದ್ದೆ, ಗೋಲ್ಡ್ ಬ್ಯಾನ್ ಆಗುತ್ತೆ, ಡಿಮಾನಿಟೈಸೇಷನ್ ಆಗುತ್ತೆ ಅಂತ. ಸೊ ಆ ವಿಡಿಯೋಗೆ ಕಮೆಂಟ್ ಅಲ್ಲಿ ಒಂದು ಸರ್ ಗೋಲ್ಡ್ ಬ್ಯಾನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾರೋ ಟೈಪ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಹೌದು, ಗೋಲ್ಡ್ ಬ್ಯಾನ್ ಆಗೋದೇ ಇಲ್ಲ, ಓಕೆನಾ. ಬಟ್ ನಮ್ಮ ಗೌರ್ಮೆಂಟ್ ತಂದಿರೋ ಗೋಲ್ಡ್ ಅಲ್ಲಿ ಏನೇನು ಪಾಲಿಸಿಗಳನ್ನ ಚೇಂಜ್ ಮಾಡಿದ್ದಾರೆ ಅದು ನಿಮ್ಮ ಮುಂದೆ ಹೇಳ್ತೀನಿ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ ನಮ್ಮ ಗೌರ್ಮೆಂಟು ನಾವು ಚಿನ್ನ ತಗೊಳೋವಾಗ ಏನಂತು, ತಗೊಂಡಾದ್ಮೇಲೆ ಏನಂತು, ಎಷ್ಟು ರೂಲ್ಸ್ ಚೇಂಜ್ ಮಾಡಿದ್ದಾರೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆ ನನ್ನ ಗೋಲ್ಡ್ ಬ್ಯಾನ್ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ಸಾಕು. ಇದೆಲ್ಲ ಇದು ಏನೋ ಮಾಡ್ಬಿಡ್ತಾರ ಅನ್ನೋ ನನಗೂ ಭಯ, ಓಕೆನಾ. ಆಗೋಲ್ಲ, ಮಾಡ್ಬಿಡ್ತಾರ ಅನ್ನೋ ಭಯ. ಯಾಕೆಂದ್ರೆ ನಾವು ತಗೊಂಡು ಗೋಲ್ಡ್ ಚಿನ್ನ ತಗೊಳ್ಳೋವಾಗ ಒಂದು ಹೇಳಿದ್ರು, ತಗೊಂಡಾದ್ಮೇಲೆ ಒಂದು ಹೇಳಿದಾರೆ. ಅದೆಲ್ಲ ರೂಲ್ಸ್ನ ಹೇಳಿದ್ದೀನಿ, ಲಾಸ್ಟಾಗಿ ಹೇಳ್ತೀನಿ ನಾನು ಏನೇನೆಲ್ಲ ಚೇಂಜ್ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಂದು ಕಮೆಂಟಲ್ಲಿ ಇನ್ನೊಂದು ಹಾಕಿದ್ರೆ ಅಂತ, ಸರ್ 20,000 ಹೋಗುತ್ತೆ ಅಂತ ಹೇಳಿದ್ರಿ, ಇನ್ನೂ ಹೋಗಿಲ್ಲ 20,000 1 ಗ್ರಾಮ್ಗೆ ಚಿನ್ನ ಅಂತ. ಚಿಂತೆ ಮಾಡಬೇಡಿ, ಆಯಿತಾ. ನಾನು ಗೋಲ್ಡ್ ಬೈ ಮಾಡಿದ್ದು ಎಷ್ಟಕ್ಕೆ ಅಂದರೆ 5,000ಕ್ಕೂ ಬೈ ಮಾಡಿದ್ದೀನಿ, 7,000ಕ್ಕೂ ಬೈ ಮಾಡಿ ಅಂತ ಹೇಳಿದ್ದೀನಿ, 10,000ಕ್ಕೂ ಬೈ ಮಾಡಿ ಅಂತ ಹೇಳಿದ್ದೀನಿ, 12,000ಕ್ಕೂ ಬೈ ಆಗಿದೆ, ಆಯಿತಾ. 15,000 ಇದ್ದಾವಾಗೂ ತೊಗೊಂಡಿದ್ದೀನಿ, ಓಕೆನಾ. ತಿಂಗಳು ಒಂದು ಚೂರು ಚಿನ್ನನ ತೊಗೊಂಡಿದ್ದೀವಿ, ಓಕೆನಾ. ನಂಗೆ ಅದು 20,000 ಹೋಗಿಲ್ಲ ಅಂದರೂ ಚಿಂತೆ ಇಲ್ಲ. ಆದರೆ ಎಲ್ಲರಿಗೂ ಗೊತ್ತು 20,000 ಅಲ್ಲ, 25,000 ಹೋಗುತ್ತೆ. ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ, ವೆಯ್ಟ್ ಮಾಡಬೇಕಷ್ಟೇ. ನಮಗೇನಾದರೂ ಅರ್ಜೆಂಟ್ ಏನಿಲ್ಲ. ಕಮ್ಮಿ ಆಯಿತಾ, ನಮ್ಗೆ ಒಳ್ಳೆ ಆಪರ್ಚುನಿಟಿ, ಹೋಗಿ ಇನ್ನೊಂದು 2 ಗ್ರಾಮ್ ತಗೋ ಅಷ್ಟೇ. ನಮ್ಮ ಸ್ಟ್ರಾಟಜಿ 1 ಗ್ರಾಮ್ 2 ಗ್ರಾಮ್ ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅದ ತೊಗೊತಾ ಇರೋದಷ್ಟೇ. ಸೊ ಇವಾಗ 15,000 1 ಗ್ರಾಮ್ ಇದೆ, ಅದು 5,000ಕ್ಕೆ ಹೋದ್ರೂ ಚಿಂತೆ ಇಲ್ಲ ನನಗೆ, ತೊಗೊತೀನಿ ಅಲ್ಲಿ ಹೋಗಿ, ಆಯಿತಾ. ಯಾಕಂದರೆ ಚಿನ್ನ ಯಾವತ್ತಿದ್ರು ಅಸೆಟ್ ಇದ್ದಂಗೆ, ಆಸ್ತಿ ಇದ್ದಂಗೆ, ಅದು ಕಷ್ಟ ಕಾಲದಲ್ಲಿ ಉಪಯೋಗ ಆಗೇ ಆಗುತ್ತೆ, ಓಕೆನಾ. ಇವಾಗ ಕಣ್ಕೊಬೋದು ಸರ್ 15,000 ಇದ್ದಿದ್ದು 5,000ಕ್ಕೆ ಹೋಗುತ್ತಾ ಅಂತ ತಲೆ ಕೆಡ್ಸ್ಕೊಬೇಡಿ. 5,000ಕ್ಕೆ ಹೋಗೋದೇ ಇಲ್ಲ, ನಾನು 10,000ಕ್ಕಿಂತ ಕೆಳಗೆ ಹೋಗಲ್ಲ ಅಂತ ನನ್ನ ಟಾರ್ಗೆಟ್, ಓಕೆನಾ. 10,000ಕ್ಕಿಂತ ಕೆಳಗೆ ಹೋಗೋದೇ ಇಲ್ಲ. ಇನ್ನು 25,000 ಯಾವಾಗ ಹೋಗುತ್ತೆ? ಮ್ಯಾಟ್ರ್ ಆಫ್ ಟೈಮ್, 2-3 ವರ್ಷ ಇದೆ. ಡೊನಾಲ್ಡ್ ಟ್ರಂಪ್ ಇದ್ದ ಅವಾಗ ಚಿಂತೆ ಮಾಡಬೇಡಿ, ಹೋಗ್ಬಿಡುತ್ತೆ, ಆಯಿತಾ. 25,000 ಹೋಗುತ್ತೆ, 25,000 ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಚಿನ್ನ ಮಾತ್ರ ಅಲ್ಲ, ನಾವು ಸ್ಟಾಕ್ಸು ತೊಗೊಂಡಿದ್ದೀವಿ, ಓಕೆನಾ. ನಾನು ಸ್ಟಾಕ್ಸ್ ಬಗ್ಗೆ ಹೇಳ್ತಾ ಇಲ್ಲ. 3 ವರ್ಷ ಹಿಂದೆ ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ. 3 ವರ್ಷ ಹಿಂದೆ ನಾನು ಎಷ್ಟು ಸ್ಟಾಕ್ಸ್ ತೊಗೊಂಡಿದ್ದೀನಿ ಅಂತ ನಿಮಗೂ ಹೇಳ್ತಾ ಇದೆ, ನನ್ನ ಪೋರ್ಟ್ಫೋಲಿಯೋ ಹೆಂಗಿದೆ ನೋಡಿ ಅಂತ ಹೇಳಿ, ಓಕೆನಾ. ಎಷ್ಟು ತೊಗೊತಾ ಇದ್ದೀನಿ ಅಂತ, ಓಕೆನಾ. ಆವಾಗ ಚಿನ್ನ ಮಾತ್ರ ಅಲ್ಲ, ಚಿನ್ನದ ಕಂಪ್ನಿ ಕಲ್ಯಾಣ್ ಜ್ಯುವೆಲ್ಲರ್ ಆಗಿರ್ಬೋದು, ಮನಪ್ಪುರಂ ಆಗಿರ್ಬೋದು, ಈ ಥರ ಎಷ್ಟೊಂದು ಕಂಪ್ನಿ ಸ್ಕ್ರೀನ್ ಶಾಟ್ ಬೇಕಾದ್ರೆ ಹಾಕ್ತೀನಿ ನೋಡಿ. 3 ವರ್ಷ ಹಿಂದೆ ಏನೇನು ಸ್ಟಾಕ್ ತೊಗೊಂಡಿದ್ರಿ ಅಂತ, ಓಕೆನಾ. ಯಾಕಂದರೆ ಇವಾಗ ನಂತರ ಆ ಸ್ಟಾಕ್ಸ್ನ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಯಾವುದು ಸ್ಟಾಕ್ಸ್ ಅನಾಲಿಸಿಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ನಾನು ಪರ್ಸನಲ್ ನಾವು ಮಾಡ್ಕೊಂಡು ತೊಗೊತಾ ಇದ್ದೀನಿ. ಅಲ್ಲಿನೂ ಅಷ್ಟೇ, ತಿಂಗಳು 1,000 2,000 ಸ್ಟಾಕ್ಸ್ ತೊಗೊತಾ ಹೋಗ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಹೇಳೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನನಗೆ ಏನೋ ಸೆಬಿಯಿಂದಲ್ಲ ಲೈಸೆನ್ಸ್ ಇಲ್ಲ. ನಿಮಗೆ ಅನಾಲಿಸಿಸ್ ಮಾಡಿಬಿಟ್ಟು ಹೇಳೋದಕ್ಕೆ, ತೊಗೊಳ್ಳಿ ಅನ್ನೋದು ಹೇಳೋದಕ್ಕೆ ನನಗೆ ಲೈಸೆನ್ಸ್ ಇಲ್ಲ. ಈ ಲೈಸೆನ್ಸ್ ಇದ್ದಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸ್ಟಾಕ್ ತೊಗೊಳ್ಳಿ ಅಂತೇಳಿ. ಸೊ ಚಿನ್ನದಕ್ಕೆ ಯಾವುದು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಈ ಸ್ಟಾಕ್ಸ್ ಬಗ್ಗೆ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬಿಟ್ಟು ನನಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಸ್ಟಾಕ್ಸ್ ಬಗ್ಗೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಬಟ್ 3 ವರ್ಷ ಹಿಂದೆ ನಾನು ನಮ್ಮ ಸ್ಟಾಕ್ಸ್ನ ವಾರ ಬಂದು ರಿವ್ಯೂ ಮಾಡ್ತಾ ಇದ್ದೆ. ನನ್ನ ಸ್ಟಾಕ್ಸ್ ಏನು, ನಾನು ಏನೇನು ಸ್ಟಾಕ್ಸ್ ತೊಗೊಂಡಿದ್ದೀನಿ ಅಂತೇಳಿ. ಮತ್ತು ಮೇನ್ ಟಾಪಿಕ್ ಬಂದ್ಬಿಡೋಣ. ಗೋಲ್ಡ್ ಬ್ಯಾನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಯಾಕೆ ಬ್ಯಾನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, 2 ವರ್ಷ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಸಾವರಿನ್ ಗೋಲ್ಡ್ ಬಾಂಡ್ ಗೌರ್ಮೆಂಟ್ ಇಶ್ಯೂ ಮಾಡ್ತಾ ಇದೆ, ಸಾವರಿನ್ ಗೋಲ್ಡ್ ಬಾಂಡ್ನ ತಗೊಳ್ಳಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಸ್ಕ್ರೀನ್ಶಾಟ್ ಬೇಕಾದ್ರೆ ಹಾಕ್ತೀನಿ, ಓಕೆನಾ. ಆವಾಗ ಸಾವರಿನ್ ಗೋಲ್ಡ್ ಬಾಂಡ್ ತಗೊಳ್ಳಿ ಅಂತ ಗೌರ್ಮೆಂಟ್ ಹೇಳಿತ್ತು. ಯಾಕಂದ್ರೆ ನಾವು ಚಿನ್ನ ತೊಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಇಲ್ಲ ಆಗುತ್ತೆ, ಎಲ್ಲ ಟ್ಯಾಕ್ಸ್ ಕಟ್ ಆಗುತ್ತೆ. ಸೊ ನೀವು ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಂಡ್ರೆ ಇದೆಲ್ಲ ಯಾವುದು ಟ್ಯಾಕ್ಸ್ ಇರಲ್ಲ, ಟ್ಯಾಕ್ಸ್ ಫ್ರೀ ಇರುತ್ತೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ, ಮೇಕಿಂಗ್ ಚಾರ್ಜಸ್ ಇಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಅವರೇ ಹೇಳಿತ್ತು. ಸೊ ಅದಾದಮೇಲೆ ಅವಾಗ ನಾನೇ ಪ್ರಮೋಟ್ ಮಾಡಿದ್ದೆ ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಳ್ಳಿ ಅಂತೇಳಿ. ಇವಾಗ ಆ ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಏನಂದು ಹೇಳ್ತಿದ್ರು ಅಂತ ಹೇಳಿದ್ರೆ, ನಮ್ಮ ಟ್ಯಾಕ್ಸ್ ಬಜೆಟ್ ಆಯ್ತಲ್ಲ, ಏನು ಹೇಳಿದ್ರು ಅಂದರೆ, ಯಾರು ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಂಡಿದ್ದೀರಾ, ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೀರಾ, ಫಸ್ಟ್ ಇಶ್ಯೂ ಮಾಡಿದ್ರಲ್ಲ ಪ್ರೈಮರಿ ಮಾರ್ಕೆಟಲ್ಲಿ, ಆವಾಗ ತೊಗೊಂಡಿದ್ರೆ ಅವ್ರಿಗೆ ಯಾವುದೇ ಟ್ಯಾಕ್ಸ್ ಇಲ್ಲ. ಬಟ್ ಯಾರು ಏನೋ ಸೆಕೆಂಡರಿ ಮಾರ್ಕೆಟಲ್ಲಿ ತೊಗೊಳ್ತಾ ಇದ್ದಾರೆ ಸಾವರಿನ್ ಗೋಲ್ಡ್ ಬಾಂಡ್ನ, ಅವಾಗ ನಾನು ಫಸ್ಟ್ ಹೋಗಿ ತೊಗೊಂಡಲ್ಲ, ನನಗೆ ಎಮರ್ಜೆನ್ಸಿ ಇದು ಮಾರ್ಬಿಟ್ಟೆ. ಸೊ ಅವಾಗ ನಂದನ್ನು ಯಾರನ್ನೋ ಬೇರೆಯವ್ರಿಗೆ ತೊಗೊಂಡಿರ್ತಾರಲ್ಲ ಸೆಕೆಂಡರಿ ಮಾರ್ಕೆಟಲ್ಲಿ, ಅವ್ರಿಗೆ ಏನಂತ ಹೇಳಿದ್ರೆ ಟ್ಯಾಕ್ಸಬಲ್ ಅಂತೆ. ಏನೋ 5 ವರ್ಷಕ್ಕಿಂತ ಕಮ್ಮಿ, 5 ವರ್ಷ ಆದಮೇಲೆ ನೀವು ಮಾರ್ಕೊಂಡ್ರೆ ಬಂದಿರೋ ಲಾಭಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಿದ್ದಾರೆ, ಆಯಿತಾ. ಅದಾದಮೇಲೆ ನೀವು 8 ವರ್ಷ ಲಾಕಿಂಗ್ ಪೀರಿಯಡ್ ಇರುತ್ತೆ. ಸಾವರಿನ್ ಗೋಲ್ಡ್ ಬಾಂಡ್ ಒಂದ್ಸತಿ ತೊಗೊಂಡ್ರೆ 8 ವರ್ಷ ಗಂಟ ಲಾಕಿಂಗ್ ಪೀರಿಯಡ್ ಇರುತ್ತೆ. 8 ವರ್ಷ ಆದಮೇಲೆ ಮಾರಬೇಕು. ಸೊ ಅವಾಗೆಲ್ಲ ತುಂಬ ಏನೋ ಎಂಕರೇಜ್ಮೆಂಟ್ ಕೊಟ್ಟರು, ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ, ತೊಗೊಳ್ಳಿ ಸಾವರಿನ್ ಗೋಲ್ಡ್ ಬಾಂಡ್, ಸಾವರಿನ್ ಗೋಲ್ಡ್ ಬಾಂಡ್ ಅಂತ. ನಾನು ಜನಕ್ಕೆ ಹೇಳಿದ್ದೆ ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಳ್ಳಿ ಅಂತ. ಸೊ ಇವಾಗ ಏನು ಹೇಳ್ತಾ ಇದ್ದಾರೆ, ಅವಾಗ ಏನೆಲ್ಲ ಹೇಳಿದ್ರು ಗೊತ್ತಾ, ಏನೋ ವರ್ಷಕ್ಕೆ ಇವಾಗ ಲಾಭಗಳು ಹೇಳಿದ್ರು. ಬೆನಿಫಿಟ್ ಏನಾಗುತ್ತೆ ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಂಡ್ರೆ ಅಂತ ಹೇಳಿದ್ರು. 2.5% ಬಡ್ಡಿ ಕೊಡ್ತಾರಂತೆ, ಒಂದು ವರ್ಷಕ್ಕೆ 2.5% ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತ ಹೇಳಿದ್ರು, ಮೆಚುರಿಟಿ ಟೈಮಲ್ಲಿ ಟ್ಯಾಕ್ಸ್ ಫ್ರೀ ಇರುತ್ತೆ ಅಂತ ಹೇಳಿದ್ರು. ಮತ್ತು ಈಗ ಚಿನ್ನ ಬೆಲೆ ಜಾಸ್ತಿ ಆಗುತ್ತಲ್ಲ, ಇವತ್ತು 10,000 ಇದ್ರೆ ಒಂದು ಬರೋ ವರ್ಷಕ್ಕೆ 13,000 ಆಗಿರ್ತಲ್ಲ, ಆ ಬೆನಿಫಿಟ್ ಸಿಗ್ತಾ ಇತ್ತು, ಗ್ರೋತ್ ಆಗಿರ್ತಾ ಇತ್ತು. ಸೊ ಇಷ್ಟೆಲ್ಲ ಬೆನಿಫಿಟ್ ಇದೆಯಲ್ಲ, ಸಾವರಿನ್ ಗೋಲ್ಡ್ ಬಾಂಡ್ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ನಾವು ತೊಗೊಂಡ್ರು ಇವತ್ತು ಅವರು ಆ ದುಡ್ಡೆಲ್ಲ ಟ್ಯಾಕ್ಸಬಲ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹೇಳ್ತಾರೆ ನಾನು, ಗೌರ್ಮೆಂಟ್ ಯಾವತ್ತು ಬೇಕಾದರೂ ಏನು ಬೇಕಾದರೂ ರೂಲ್ಸ್ ಚೇಂಜ್ ಮಾಡ್ಬೋದು. ಗೋಲ್ಡ್ ಬ್ಯಾನ್ ಆದ್ರೂ ಆಗುತ್ತೆ, ಹೇಳೋಕ್ಕಾಗಲ್ಲ, ಯಾರು ಗೊತ್ತು ಅಂತ ನಾನು ಮೆನ್ಷನ್ ಮಾಡೋಕ್ಕೆ ಬಂದಿದ್ದು. ಇದಕ್ಕಿಂತ ಈ ರೂಲ್ಸ್ ಚೇಂಜ್ ಮಾಡಿದ್ರಲ್ಲ, ಆ ರೂಲ್ಸ್ ಚೇಂಜ್ ಮಾಡಿರೋದಕ್ಕಿಂತಲೇ ನಾನು ಗೋಲ್ಡ್ ಬ್ಯಾನ್ ಆಗಿಬಿಡುತ್ತೇನೋ ಅಂತ ನಿಮಗೆ
ವಾರ್ನಿಂಗ್ ಮಾಡ್ತಾರೆ. ಅದಕ್ಕೆ ನಮ್ಗೆ ನಾವೇನೋ ಒಂದು ಸ್ವಲ್ಪ ದುಡ್ಡು ಕುಡಿಕಾದ್ಮೇಲೆ ಫಿಸಿಕಲ್ ಗೋಲ್ಡ್ ತೊಗೊಬಿಡಿ ನೀವು, ಹೋಗ್ಬಿಟ್ಟು ಒಡವೆನೋ ಅಥವಾ ಕಾಯಿನ್ಸೋ ಅಥವಾ ಬಿಸ್ಕೆಟೋ ಏನು ನಿಮ್ಗೆ ಎಷ್ಟೊತ್ತಿದೆಯೋ ಹೋಗಿ ಫಿಸಿಕಲ್ ಗೋಲ್ಡ್ ತೊಗೊಂಡು ನಾವು ಇಟ್ಕೊಳ್ಳೋದು ನಮಗೆ ಒಳ್ಳೇದು. ಮತ್ತು ಯಾವುದೇ ಗೌರ್ಮೆಂಟ್ ಬರಲಿ, ಈ ಪಕ್ಷ ಆ ಪಕ್ಷ ಯಾವುದೇ ಪಕ್ಷ ಬಂದ್ರು ಗೌರ್ಮೆಂಟ್ಗೆ ಏನು ಗೊತ್ತಾ, ಜನರ ಹತ್ರ ದುಡ್ಡನ್ನ ಸೇವಿಂಗ್ ಮಾಡಿರಬಾರ್ದು. ಅವರು ಹೆಂಗೆ ಅಂದರೆ ಅವ್ರಿಗೆ ಏನಿದ್ರು ಎಕಾನಮಿಯಲ್ಲಿ ದುಡ್ಡು ಓಡಾಡ್ತಾ ಇರಬೇಕು. ಇವಾಗ ನಾನು ಎಲ್ಲ ಹೋಗಿ ಆಟೋ ಬುಕ್ ಮಾಡ್ತೀನಿ, ಆಟೋಗೆ ಹೋಗ್ತೀನಿ, ಆಟೋ ಒಂದು ಸಂಪಾದನೆ ಆಯಿತಾ, ನಾನು ಟೀ ಕುಡಿತೀನಿ, ಟೀ ಒಂದು ಸಂಪಾದನೆ ಆಯಿತಾ. ಸೊ ನಾನು ದುಡ್ಡನ್ನ ಖರ್ಚು ಮಾಡ್ತಾನೇ ಇದ್ರೇ ಗೌರ್ಮೆಂಟ್ಗೆ ಒಳ್ಳೇದು. ಯಾವಾಗ ನಾನು ದುಡ್ಡನ್ನ ನಾನು ತುಂಬ ಸೇವ್ ಮಾಡಿ ಇಟ್ಕೊತೀನೋ ಆಯಿತಾ, ಅಕ್ಯುಮೇಲ್ ಮಾಡಿಕೊಂತೀನೋ ಅವಾಗ ಸರ್ಕ್ಯುಲೇಷನ್ ಅನ್ನೋಂಥ ದುಡ್ಡು ಖರ್ಚಾಗಲ್ಲ, ಒಬ್ಬರ ಹತ್ರನೇ ದುಡ್ಡು ಉಳ್ಕೊಳುತ್ತೆ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ, ಎಕಾನಮಿಲಿ ದುಡ್ಡು ಓಡಾಡೋದಿಲ್ಲ. ಸೊ ಅವಾಗ ಇದು ಪರ್ಸ್ನಲಾಗೆ ನಾವು ಏನಾದರೂ ಈ ಥರ ಪರ್ಸ್ನಲಾಗಿ ಮಾಡಿದ್ರೆ ನಮ್ಗೆ ಬೆನಿಫಿಟು, ನಾವು ಸೇವ್ ಮಾಡ್ಕೊತೀವಿ, ನಾವು ಚೆನ್ನಾಗಿರ್ತೀವಿ, ಪರ್ಸ್ನಲಾಗಿ ತೊಗೊಂಡು ಚೆನ್ನಾಗಿದೆ. ಬಟ್ ಎಕಾನಮಿಗೆ ಅದು ತಪ್ಪು, ಎಕಾನಮಿಗೆ ಅದು ರಾಂಗು, ಓಕೆನಾ. ಸೊ ಎಕಾನಮಿಗೆ ಗೌರ್ಮೆಂಟ್ಗೆ ಅದು ತಪ್ಪಾದರೆ ನಮ್ಗೆ ರೈಟ್ ಆಗುತ್ತೆ ಅದು, ಓಕೆನಾ. ನಮ್ಮ ದುಡ್ಡು ಸೇವ್ ಮಾಡ್ಕೊಂಡ್ರೆ ನಮ್ಗೆ ರೈಟು, ಎಕಾನಮಿಗೆ ಗೌರ್ಮೆಂಟ್ಗೆ ಅದು ರಾಂಗು. ಸೊ ಯಾವುದೇ ಗೌರ್ಮೆಂಟ್ ಬರಲಿ ಜನರ ಹತ್ರ ದುಡ್ಡನ್ನ ಹೆಂಗೆ ಕಿತ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಯಾವುದೇ ಗೌರ್ಮೆಂಟ್ ಬಂದರೂ ಅಷ್ಟೇ. ಬಟ್ ಆದರೆ ನೀವು ಲೀಗಲ್ ಮನೆ ಆಗಿದ್ರೆ ಟ್ಯಾಕ್ಸ್ ಕಟ್ಟಿದರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಸೊ ಅದಕ್ಕಂತ ನಾವು ಗೌರ್ಮೆಂಟ್ನ ಮೋಸ ಮಾಡಬೇಕು ಅಂತಲ್ಲ, ಏನೇ ದುಡ್ಡು ಸಂಪಾದನೆ ಮಾಡಿದ್ರು ಟ್ಯಾಕ್ಸ್ ಕಟ್ಟಿದ್ರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ನಮ್ಮ ಸ್ಟ್ರಾಟಜಿ ಏನು ಗೊತ್ತಾ, ಎಲ್ಲ ಆಲ್ರೆಡಿ ಹೇಳಿದ್ದೀನಿ. ಚಿನ್ನ ತೊಗೋಬೇಕು, ಬಾಂಡ್ ತೊಗೋಬೇಕು, ಸ್ಟಾಕ್ಸ್ ತೊಗೋಬೇಕು, ಮ್ಯೂಚುವಲ್ ಫಂಡ್ ತೊಗೋಬೇಕು. ಈ ರೀತಿ ಎಲ್ಲ ಟ್ರ್ಯಾಕಲ್ಲೂ ಇದ್ರು, ಎಲ್ಲ ಟ್ರ್ಯಾಕಲ್ಲಿ ನಾವು ರೆಡಿಯಾಗಿರಬೇಕು. ಎಲ್ಲ ಟ್ರ್ಯಾಕಲ್ಲೂ ಚೂರು ಟ್ರ್ಯಾಕಲ್ಲಿ ಹಾಕೊಂಡಿರ್ಬೇಕು. ಯಾವತ್ತು ಜೂಟ್ ಅನ್ನೋತ್ತೋ ಹೇಳೋಕ್ಕಾಗಲ್ಲ, ಕಿತ್ಕೊಂಡು ನೋಡುತ್ತೆ ಚಿನ್ನ. ಇವಾಗ ನೋಡಿ, ಚಿನ್ನ 4 ವರ್ಷದಿಂದ 5,000 ಆಯಿತು, ಯಾವಾಗ ಕಿತ್ಕೊಂಡು ನೋಡುತ್ತೆ ಗೊತ್ತಿರಲಿಲ್ಲ, ಕಿತ್ಕೊಂಡು ನೋಡ್ತು. ಸೊ ಆ ಟ್ರ್ಯಾಕಲ್ಲಿ ಇರ್ಬೇಕು ನಾವು ಅಷ್ಟೇ. ನಾವು ಟ್ರ್ಯಾಕಲ್ಲಿ ಇದ್ದರೆ ಯಾವತ್ತೋ ಒಂದು ದಿನ ಆ ಕುದುರೆ ಓಡುತ್ತೆ, ಚಿನ್ನ ಆಗಲಿ, ಸ್ಟಾಕ್ಸ್ ಆಗಲಿ, ಬಾಂಡ್ ಆಗಲಿ. ಸೊ ಈ ಟ್ರ್ಯಾಕಲ್ಲಿದ್ದರೆ ಓಡುತ್ತೆ. ಸೊ ಟ್ರ್ಯಾಕಲ್ಲಿ ಅಂದರೆ ಏನು, ತಿಂಗಳು ಒಂದು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಿದ್ರೆ ಯಾವತ್ತು ನಮ್ಮ ಟೈಮ್ ಬರುತ್ತೋ ಹೇಳೋಕ್ಕಾಗಲ್ಲ, ಎಲ್ಲರಿಗೂ ಒಂದು ದಿನ ಟೈಮ್ ಬಂದೇ ಬರುತ್ತೆ, ಆಯಿತಾ. ಅದಕ್ಕೆ ಸೇವಿಂಗ್ ಮಾಡಿ, ಇನ್ವೆಸ್ಟ್ ಮಾಡಿ. ಬರೀ ಸೇವಿಂಗ್ ಮಾಡ್ಕೊಂಡ್ರೆ ಆಗಲ್ಲ, ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಬೆಳೆಯೋಕ್ಕಾಗೋದು, ಆಯಿತಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನಿಮ್ಗೆ ಏನಾದರೂ ಕ್ವಶನ್ಸು, ಡೌಟ್ಸು ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಒಂದು 4-5 ಕಮೆಂಟು ನನಗೆ ಬಂದಿತ್ತು, ಈ ಥರ ಏನೋ 20,000 ಹೋಗಿಲ್ಲಲ್ಲ ಸಾರ್ ಅಂತ. ಚಿಂತೆ ಮಾಡಿಬಿಡಿ, ಟೈಮ್ ಆಫ್ ಟೈಮ್ ಹೋಗುತ್ತೆ, ಆಯಿತಾ. ಇದು ಹೇಳ್ತಾ ಏನಾದರೂ ವಿಡಿಯೋ ಚೆನ್ನಾಗಿದ್ರೆ ಸೂಪರ್ ಅಂತ ಟೈಪ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್.